ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಭ್ರಷ್ಟಾಚಾರ ನಿಗ್ರಹಕ್ಕೆ ಸಾರ್ವಜನಿಕರ ಸಹಕಾರವು ಮುಖ್ಯ ಎಂದ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ. ಭ್ರಷ್ಟ ಅಧಿಕಾರಿಗಳು ಜೈಲಿನಲ್ಲಿರಬೇಕು, ಇಲಾಖೆಯಲ್ಲಿ ಅಲ್ಲ ಎಂದ ಲೋಕಾಯುಕ್ತರು. ಜಾತಿ ಗಣತಿಯಲ್ಲಿ ಸಮುದಾಯದವರು ಮಾದಿಗ ಎಂದೇ ನಮೂದಿಸಲು ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಮನವಿ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮುದಾಯದವರನ್ನು ಕೋರಿದ ನಾಯಕ. ವಾಟದೊಸಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ವಾಟದೊಸಳ್ಳಿ ಕೆರೆ ಅಚ್ಚುಕಟ್ಟುದಾರರು. ನಗರಸಭೆ ನಾಮನಿರ್ದೇಶನ ಸದಸ್ಯನ ಕ್ಷಮೆ ಯಾಚನೆಗೆ ರೈತರ ಆಗ್ರಹ. ದೊಡ್ಡಬಳ್ಳಾಪುರ ನಗರಸಭೆಯ ಭ್ರಷ್ಟಾಚಾರಕ್ಕೆ ಖಂಡನೆ. ಈ ಖಾತೆ ಪಡೆಯಲು 40,000 ಲಂಚ ಆರೋಪ. ನಗರಸಭೆಗೆ ಮುತ್ತಿಗೆ ಹಾಕಿ ಕನ್ನಡ ಪಕ್ಷದಿಂದ ಪ್ರತಿಭಟನೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ವಾರ್ತೆಗಳ ವಿವರ. ಸಾರ್ವಜನಿಕರಿಂದ ಲಂಚಕ್ಕೆ ಬೇಡಿಕೆ ಇಡುವ ಅಧಿಕಾರಿಗಳು ಜೈಲಿನಲ್ಲಿರಬೇಕೇ ಹೊರತು ಇಲಾಖೆಯಲ್ಲಿ ಅಲ್ಲ. ಅಂತಹ ಭ್ರಷ್ಟ ಅಧಿಕಾರಿಗಳನ್ನು ಬೇಟೆಯಾಡಲು ಸಾರ್ವಜನಿಕರ ಸಹಕಾರವು ಮುಖ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕಾರ್ಯನಿರ್ವಹಿಸಬೇಕಿದೆ ಎಂದು ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ತಿಳಿಸಿದರು. ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ 2 ದಿನಗಳಿಂದ ವಿವಿಧ ವಾಣಿಜ್ಯಗಳ ವಿಚಾರಣೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಂದಾಯ, ಪಂಚಾಯತ್ ರಾಜ್ ಮತ್ತು ಸರ್ವೆ ಇಲಾಖೆಗಳಲ್ಲಿ ಹೆಚ್ಚು ಸಮಸ್ಯೆಗಳು ಕಾಣಿಸುತ್ತಿದ್ದು, ರಾಜ್ಯದ ಇನ್ನೂ ಹಲವು ಜಿಲ್ಲೆಗಳಲ್ಲಿ ಇದೇ ಮಾದರಿಯ ವಿಚಾರಣೆ ನಡೆಸಿ ಸಮಸ್ಯೆಗಳು ಇದೇ ರೀತಿಯಲ್ಲಿದ್ದರೆ ಈ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ವಹಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಲು ನಿರ್ಧರಿಸುವುದಾಗಿ ಅವರು ಹೇಳಿದರು. ಭ್ರಷ್ಟಾಚಾರ ನಿಗ್ರಹಿಸಲು ಸಾರ್ವಜನಿಕರ ಸಹಕಾರವು ಮುಖ್ಯವಾಗಿದ್ದು, ಎಲ್ಲೇ ಹೋದರೂ ಲಂಚ ಇಲ್ಲದೆ ಕೆಲಸ ಆಗಲ್ಲ ಎಂಬ ಭಾವನೆ ಸಾರ್ವಜನಿಕರಲ್ಲಿ ಬಂದಿದೆ. ಅಲ್ಲದೆ ಅಂತಹ ಭ್ರಷ್ಟ ಅಧಿಕಾರಿಗಳನ್ನು ಹಿಡಿಯಲು ಸಹಕಾರ ನೀಡುತ್ತಿಲ್ಲ. ಯಾವುದೇ ಕಚೇರಿಗೆ ಹೋದರೆ ಲಂಚ ಕೇಳಿದರು ಎಂದು ಎಲ್ಲರೂ ಆರೋಪಿಸುತ್ತಾರೆ. ಆದರೆ ಅದಕ್ಕೆ ಅಗತ್ಯವಾದ ಮಾಹಿತಿ ಕಲೆ ಹಾಕುವುದು ಮತ್ತು ಭ್ರಷ್ಟಾಚಾರವನ್ನು ಹಿಡಿಯಲು ಸಹಕಾರ ನೀಡಲು ಸಾರ್ವಜನಿಕರು ಮುಂದಾಗುತ್ತಿಲ್ಲ ಎಂದರು. ಇನ್ನು ಲಂಚ ನಿಷೇಧ ಕಾಯ್ದೆ ಬೇರೆ, ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯೇ ಬೇರೆಯಾಗಿದ್ದು, ಯಾವುದೇ ಭ್ರಷ್ಟಾಚಾರದ ವಿಚಾರದಲ್ಲಿ ದೂರುದಾರರು ತಕ್ಷಣ ಲೋಕಾಯುಕ್ತ ಪೊಲೀಸರ ಬಳಿ ಬಂದು ದೂರು ನೀಡುವ ಮೂಲಕ ಅವರನ್ನು ಹಿಡಿಸಲು ಸಹಕರಿಸಬೇಕು. ಲಂಚ ಕೇಳಿದವರನ್ನು ಜೈಲಿಗೆ ಕಳುಹಿಸಬೇಕು. ಸಾರ್ವಜನಿಕರು ಸಹಕರಿಸಿದರೆ ಮಾತ್ರ ಇದು ಸಾಧ್ಯ ಎಂದು ಹೇಳಿದರು. ಸರ್ಕಾರಿ ನೌಕರರು ಸಮಯಾನುಸಾರ ಕಡತಗಳ ವಿಲೇವಾರಿ ಮಾಡುವುದನ್ನು ಕಲಿಯಬೇಕೆಂದು ಅವರು ಸೂಚಿಸಿದರು. ಅದಕ್ಕೆ ಯಾರೇ ದೂರುದಾರರು ಲಂಚವನ್ನು ಕೇಳಿದಂಥ ಸಂದರ್ಭದಲ್ಲಿ ತಕ್ಷಣ ನಮ್ಮ ಲೋಕಾಯುಕ್ತ ಪೊಲೀಸರ ಹತ್ರ ಬಂದು ಸೂಕ್ತವಾದಂಥ ಒಂದು ದೂರನ್ನು ಸಲ್ಲಿಸಿ ತಕ್ಷಣ ಅವ್ರನ್ನ ಹಿಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಜೈಲಿಗೆ ಕಳಿಸ್ಬೇಕಂತವ್ರನ್ನ, ಯಾರನ್ನ ಲಂಚ ಕೇಳಿದವ್ರನ್ನ ಜೈಲಿಗೆ ಕಳಿಸ್ಬೇಕು. ಅಂಥವ್ರನ್ನ ಸಮಾಜದಲ್ಲಿ ಉಳಿಸೋಕ್ಕೆ ಬಿಡಬಾರ್ದು, ಆ ಡಿಪಾರ್ಟ್ಮೆಂಟನ್ನು ಉಳಿಸೋದಕ್ಕೆ ಬಿಡಬಾರ್ದು. ಅದನ್ನು ಜನಗಳು ಎಚ್ಚೆತ್ತುಕೊಂಡು ಸರಿಯಾದ ರೀತಿ ಕಂಪ್ಲೇಂಟ್ನ ಲಾಡ್ಜ್ ಮಾಡೋದನ್ನು ಕಲ್ತ್ಕೋಬೇಕು. ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟರೇನೇ ಆಗೋದು. ಇದನ್ನು ಫಸ್ಟ್ ಅವ್ರು ತಿಳ್ಕೊಬೇಕಾದಂಥ ಅವಶ್ಯಕತೆ ಇದೆ. ಸಾರ್ವಜನಿಕ ನೌಕರರು ಮತ್ತು ಸರ್ಕಾರಿ ನೌಕರರು ಅಷ್ಟೇ. ಈ ಒಂದು ಆಪಾದನೆಗಳು ಸಾಕಷ್ಟು ಸಮಾಜದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಆದಷ್ಟು ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ಅರ್ಜಿಗಳು ಯಾವುದೇ ಬಂದರೂ ಕೂಡ ಸಮಯಾನುಸಾರ ಅದನ್ನು ತೀರ್ಮಾನ ಮಾಡೋದು ಕಲ್ತ್ಕೋಬೇಕು. ಈಗ ನೀವು ನೋಡಿದ್ರಿ ಬೇಕಾದಷ್ಟು ಕೇಸುಗಳಲ್ಲಿ 10 ವರ್ಷ, 6 ವರ್ಷ, 8 ವರ್ಷ ಆದರೂ ಕೂಡ ಅರ್ಜಿಗಳು ತೀರ್ಮಾನ ಮಾಡಿಲ್ಲ, ಇಟ್ಕೊಂಡು ಕೂತಿರ್ತಾರೆ ಆಫೀಸರ್ಸು. ಯಾಕೆ ಅಂತಂದರೆ ಕಾರಣವೂ ಕೊಡೋದಿಲ್ಲ. ಇಲ್ಲ ಅಲ್ಲಿ ಕೇಳಿದ್ದೀವಿ, ಅವ್ರಿಗೆ ಕೊಟ್ಟಿದ್ದೀವಿ, ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ, ನಾವು ಇವ್ರ ಹತ್ರ ಸಲಹೆ ಕೇಳಿದ್ದೀವಿ, ಇದೆಲ್ಲ ಅಲ್ಲ ಪ್ರಶ್ನೆ. ನಿನ್ನ ವ್ಯಾಪ್ತಿಯಲ್ಲಿ, ಅಧಿಕಾರ ವ್ಯಾಪ್ತಿಯಲ್ಲಿ ಅರ್ಜಿ ಕೊಟ್ಟ ತಕ್ಷಣ ನೀವು ಇಂತಿಷ್ಟು ದಿನದಲ್ಲಿ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಬೇಕು. ಅವ್ರಿಗೆ ಹಿಂಬರ ಕೊಡಬೇಕು. ಹಿಂಬರ ಕೊಡೋದ್ರಿಂದ ಏನಪ್ಪ ಅನುಕೂಲ ಆಗುತ್ತೆ ಅಂತಂದರೆ, ಸಪೋಸ್ ಅವರು ಆ ಆದೇಶದಿಂದ ಬಾಧಿತರಾಗಿದ್ದಲ್ಲಿ ಮೇಲ್ಮನವಿ ಸಲ್ಲಿಸೋಕ್ಕೋ, ನ್ಯಾಯಾಲಯಕ್ಕೆ ಹೋಗೋದಕ್ಕೋ, ಅಥವಾ ನಮ್ಮ ಹತ್ರ ದೂರು ಸಲ್ಲಿಸೋಕ್ಕೋ ಏನೋ ಒಂದು ಅನುಕೂಲತೆ ಅವರಿಗೆ ಆಗುತ್ತೆ. ಕಂದಾಯ, ಪಂಚಾಯತ್ ರಾಜ್ ಮತ್ತು ಸರ್ವೆ ಇಲಾಖೆಗಳ ಕಡತಗಳು 10 ವರ್ಷಗಳಿಂದ ವಿಲೇವಾರಿಯಾಗದೆ ಉಳಿಸಿಕೊಂಡಿರುವ ಪ್ರಕರಣಗಳಿವೆ. ಇದಕ್ಕೆ ಸರ್ಕಾರದ ನಿಯಮಗಳು ಕಾರಣವಾಗಿವೆ. ಇಂತಿಷ್ಟು ದಿನದಲ್ಲಿ ಹಿಂಬರಹ ನೀಡಬೇಕು.
ಆ ಕೆಲಸವನ್ನು ಅಧಿಕಾರಿಗಳು ಮಾಡುತ್ತಿಲ್ಲ. ನಿಗದಿತ ಸಮಯದಲ್ಲಿ ಹಿಂಬರಹ ನೀಡಿದರೆ ದೂರುದಾರರು ಮೇಲ್ಮನವಿ ಸಲ್ಲಿಸಲು ಇಲ್ಲವೇ ನ್ಯಾಯಾಲಯಕ್ಕೆ ಹೋಗಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಕಂದಾಯ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರಿಗೆ ಹೆಚ್ಚು ಕಿರುಕುಳ ನೀಡುತ್ತಿದ್ದಾರೆ. ಪಿಡಿಒ ಸೇರಿದಂತೆ ಸರ್ವೆ ಅಧಿಕಾರಿಗಳಿಂದಲೇ ಹೆಚ್ಚು ಸಮಸ್ಯೆ ಇದೆ. ಈ ಖಾತೆ ಪೋಡಿ ಬಗ್ಗೆಯೇ ಹೆಚ್ಚು ಸಮಸ್ಯೆಗಳು ಜಿಲ್ಲೆಯಲ್ಲಿ ಕಂಡುಬಂದಿವೆ. ಇದೇ ಸಮಸ್ಯೆ ರಾಜ್ಯಾದ್ಯಂತ ಇದ್ದರೆ ಸರ್ಕಾರಕ್ಕೆ ಸಲಹೆ ಮಾಡಲು ನಿರ್ಧರಿಸಿದ್ದೇನೆ. ಸರ್ಕಾರ ನಿರ್ದಿಷ್ಟ ನಿರ್ಧಾರ ಪೋಡಿ ವಿಚಾರದಲ್ಲಿ ಕ್ರಮ ಕೈಗೊಳ್ಳಬೇಕು. ಜನರು ಮತ್ತು ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕೆಂದು ಸಲಹೆ ನೀಡಿದರು. ಉಪಲೋಕಾಯುಕ್ತ ಕಾರ್ಯವ್ಯಾಪ್ತಿಗೆ ಒಳಪಡುವ ಹಲವು ಪ್ರಕರಣಗಳನ್ನು ದೂರುದಾರರು ಮತ್ತು ಎದುರುದಾರರ ಸಮ್ಮುಖದಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ನಿನ್ನೆ ಮತ್ತು ಇಂದು 2 ದಿನಗಳ ಕಾಲ ವಿಚಾರಣೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಾಕಷ್ಟು ದೂರುಗಳು ಬಂದಿವೆ. ಅವುಗಳಲ್ಲಿ 120 ದೂರುಗಳನ್ನು ಆಯ್ಕೆ ಮಾಡಿಕೊಂಡಿದ್ದು, ಸೋಮವಾರ 60 ದೂರುಗಳು ಮತ್ತು ಮಂಗಳವಾರ 60 ದೂರುಗಳ ವಿಚಾರಣೆ ಮಾಡಲಾಯಿತು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎಚ್.ಎಸ್. ನಾಗಮೋಹನ್ ದಾಸ್ ಆಯೋಗದಿಂದ ನಡೆಯಲಿರುವ ಪರಿಶಿಷ್ಟ ಜಾತಿ ಗಣತಿಗಾಗಿ ಜನಗಣತಿದಾರರು ನಿಮ್ಮಲ್ಲಿಗೆ ಬಂದಾಗ ಕಾಲಂ ಸಂಖ್ಯೆ 61ರಲ್ಲಿ ಮಾದಿಗ ಎಂದು ನಮೂದಿಸುವಂತೆ ಕೇಂದ್ರ ಮಾಜಿ ಸಚಿವ ಎ. ನಾರಾಯಣಸ್ವಾಮಿ ಸಮುದಾಯಕ್ಕೆ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಮಾಜಿ ಸಚಿವ ಎ. ನಾರಾಯಣಸ್ವಾಮಿ ಅವರು, ಮಾದಿಗ ಸಮುದಾಯ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಈ ಸಮುದಾಯ ತೀರಾ ಹಿಂದುಳಿದಿದೆ. ಈ ಸಮುದಾಯದಲ್ಲಿ ಅನಕ್ಷರಸ್ಥರು ಹೆಚ್ಚಾಗಿದ್ದು, ಅವರಿಗೆ ಜಾತಿ ಜನಗಣತಿ ಬಗ್ಗೆ ಮಾಹಿತಿ ಇಲ್ಲ. ಸರ್ಕಾರ ಮತ್ತು ಸಮುದಾಯದ ಮುಖಂಡರು ಜನರಲ್ಲಿ ಜಾಗೃತಿ ಮೂಡಿಸಿ ತಮ್ಮ ಜಾತಿಯನ್ನು ಕಡ್ಡಾಯವಾಗಿ ಮಾದಿಗ ಎಂದು ಬರೆಸಬೇಕೆಂದು ಕೋರಿದರು. ಜಾತಿ ಜನಗಣತಿ ಮಾಡುತ್ತಿರುವ ವೇಳೆ ಹಲವು ಸಮಸ್ಯೆಗಳು ಕಂಡುಬರುತ್ತಿವೆ. ಚಿಕ್ಕಬಳ್ಳಾಪುರ ನಗರದ ವಾರ್ಡುಗಳ ಹೆಸರು ಮತ್ತು ಮಾಹಿತಿ ಜನಗಣತಿದಾರರ ಮೊಬೈಲ್ ಆ್ಯಪ್ನಲ್ಲಿ ತೋರಿಸುತ್ತಿಲ್ಲ. ಕೇವಲ ವಾಪಸಂದ್ರ ವಾರ್ಡಿನ ಮಾಹಿತಿ ಮಾತ್ರ ಮೊಬೈಲ್ ಆ್ಯಪ್ನಲ್ಲಿ ತೋರಿಸುತ್ತಿದೆ. ಸರ್ವರ್ ಸಮಸ್ಯೆ ಎದುರಾಗಿದ್ದು, ಒಂದು ಕುಟುಂಬದ ಮಾಹಿತಿ ಭರ್ತಿ ಮಾಡಲು ಕನಿಷ್ಠ 45 ನಿಮಿಷ ಬೇಕಾಗಿದೆ. ನಿನ್ನೆ ಪ್ರಾರಂಭವಾದ ಜಾತಿ ಜನಗಣತಿ ಆಮೆಗತಿಯಿಂದ ಸಾಗುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ. ಕೃಷ್ಣಮೂರ್ತಿ ಹೇಳಿದರು. ಜಾತಿ ಗಣತಿಯನ್ನು ಇವತ್ತಿನ ಟೆಕ್ನಾಲಜಿಯನ್ನು ಆ್ಯಪ್ ಮುಖಾಂತರ ರಾಜ್ಯದಲ್ಲಿ ಜಾತಿ ಗಣತಿಯನ್ನು ಕೇವಲ 15-20 ದಿನಗಳಲ್ಲೇ ಮುಗಿಸ್ತೇವೆ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು, ಆಯೋಗದ ಅಧ್ಯಕ್ಷರಾಗಿದ್ದ ನಾಗಮೋಹನ್ ದಾಸ್ ಅವರು ರಾಜ್ಯದ ಜನತೆಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಭಾಳ ಗೊಂದಲದ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿದೆ. ಒಳ ಮೀಸಲಾತಿ ವರ್ಗೀಕರಣ ಏನು ರಾಜ್ಯ ಮತ್ತು ವಾಡಿಕೆಯಿಂದ ಎಡಗೈ ಸಮಾಜ ಮತ್ತು ಬಲಗೈ ಸಮಾಜ ಅಂತ ಕರಿತೀವಿ. ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯತ್ಯಾಸಗಳು, ವ್ಯಾಖ್ಯಾನಗಳು ಜಾತಿ ಗಣತಿಗೆ ಕಾಂತರಾಜ್ ವರದಿ ಇರ್ಬೋದು, ಸದಾಶಿವ ಆಯೋಗದ ವರದಿ ಇರ್ಬೋದು, ಈ ಆಯೋಗದಲ್ಲಿ ಸ್ಪಷ್ಟವಾದ ಮಾಹಿತಿ ಸಿಗಲಿಲ್ಲ ಅಂತ ಇವತ್ತು ಮತ್ತೆ ಜಾತಿ ಗಣತಿ ಆಗ್ತಾ ಇರೋದು. ಏನು 2020ರಲ್ಲಿ ಅರುಣ್ ಮಿಶ್ರಾ ಅವರ ಜಡ್ಮೆಂಟ್ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ, ಒಳ ಮೀಸಲಾತಿಯನ್ನು ಕೊಡ್ಬೋದು. ಆಗಸ್ಟ್ 1ರಂದು ಚಂದ್ರಚೂಡ್ ಅವರ ಜಡ್ಜ್ಮೆಂಟ್ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ. ರಾಜ್ಯಗಳಿಗೆ ಪರಮಾಧಿಕಾರ ಇದೆ. ನಿಮ್ಮ ರಾಜ್ಯಗಳಲ್ಲಿ ವರ್ಗವಾರು, ಜಾತಿವಾರು ಹಿಂದುಳುವಿಕೆಯನ್ನು ಎಂಪೆರಿಕಲ್ ಡೇಟೆಯನ್ನು ಪಡೆದು
ಆ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಯಾವ ಯೋಜನೆಗಳನ್ನು ಕೊಡ್ಬೋದು, ಅವರಿಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯ ದಿಕ್ಕಿನಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಡ್ಬೋದನ್ನು ಆಯಾ ರಾಜ್ಯಗಳಿಗೆ ಪರಮಾಧಿಕಾರ ಇದೆ ಅಂತ ನೆನ್ನೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. ನಾನು ಕೆಲವರು ಮಾತಾಡ್ತಾ ಇದ್ದರು, ಕರ್ನಾಟಕ ರಾಜ್ಯದಲ್ಲಿ ಆಯೋಗದ ಒಳ ಮೀಸಲಾತಿ ಜನಗಣತಿ ಆದ ನಂತರವೂ ಸಹ ಮಾಧ್ಯಮದವರು ಹೇಳ್ತಾ ಇದ್ದರು ಮತ್ತೆ ಕೇಂದ್ರ ಸರ್ಕಾರದ ಅನುಮತಿಗೆ ಕಳಿಸ್ಕೊಡ್ಬೇಕು ಅಂತ. ಕೆಲವರು ಹೇಳ್ತಾ ಇದ್ದರು ಸುಪ್ರೀಂ ಕೋರ್ಟಿನ ಆಗಸ್ಟ್ 1ನೇ ತಾರೀಕಿನ ಜಡ್ಜ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಆವತ್ತು ಅನುಮತಿ ನೀಡಿದೆ, ಆ ಜಡ್ಜ್ಮೆಂಟಿನ ನಂತರ ರಾಜ್ಯಗಳಿಗೆ ಅಧಿಕಾರ ಬಂದಿದೆ ಅಂತ. ಚಂದ್ರಚೂಡ್ ಅವರ ಸೈಟೇಷನ್ ಅಥವಾ ಅರುಣ್ ಮಿಶ್ರಾ ಅವರ ಈ ಸಮಸ್ಯೆಗಳಿಂದ ನಿಗದಿತ ಸಮಯದಲ್ಲಿ ಜಾತಿ ಜನಗಣತಿ ಮಾಡಲು ಕಷ್ಟವಾಗಬಹುದು. ನಿಗದಿಪಡಿಸಿರುವ ದಿನಾಂಕವನ್ನು ವಿಸ್ತರಿಸಿದರೆ ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ತಿರುಮಲಪ್ಪ, ಬಾಲಕುಂಟಹಳ್ಳಿ ಗಂಗಾಧರ್ ಇನ್ನೂ ಹಲವರು ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಳ್ಳಿಯ ಅಮಾನಿ ಬೈರಸಾಗರ ಕೆರೆ ನೀರು ಗೌರಿಬಿದನೂರು ನಗರಕ್ಕೆ ಹರಿಸುವ ವಿಚಾರವಾಗಿ ಮೇ 3ರಂದು ನಗರದಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಜಾಥಾದಲ್ಲಿ ನಗರಸಭೆ ನಾಮನಿರ್ದೇಶನ ಸದಸ್ಯ ಡಿಜೆ ಚಂದ್ರಮೋಹನ್ ನೀಡಿರುವ ಹೇಳಿಕೆಗೆ ರೈತರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಳ್ಳಿಯ ಅಮಾನಿ ಬೈರಸಾಗರ ಕೆರೆ ನೀರು ಗೌರಿಬಿದನೂರು ನಗರಕ್ಕೆ ಹರಿಸುವ ವಿಚಾರವಾಗಿ ಮೇ 3ರಂದು ನಗರದಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಜಾಥಾ ನಡೆಸಲಾಗಿತ್ತು. ಈ ವೇಳೆ ನಗರಸಭೆ ನಾಮನಿರ್ದೇಶನ ಸದಸ್ಯ ಡಿಜೆ ಚಂದ್ರಮೋಹನ್ ನೀಡಿರುವ ಹೇಳಿಕೆ ಖಂಡನೀಯ. ಕೂಡಲೇ ಅವರು ರೈತರಲ್ಲಿ ಕ್ಷಮೆ ಯಾಚಿಸಬೇಕೆಂದು ವಾಟದ ಹೊಸಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘ ಆಗ್ರಹಿಸಿದೆ. ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ವಾಟದ ಹೊಸಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘ ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ, ನಗರಸಭೆ ನಾಮನಿರ್ದೇಶನ ಸದಸ್ಯ ಕೆರೆ ನೀರಿನ ವಿಚಾರವಾಗಿ ಪ್ರತಿಭಟಿಸುತ್ತಿರುವುದು ರಾಜಕೀಯ ಪ್ರೇರಿತವಾಗಿದೆ. ಪ್ರಗತಿಪರ ರೈತರಾಗಲಿ ಕ್ರಿಯಾಶೀಲ ರೈತರು ಇಲ್ಲ ಎಂದು ಹೇಳುವ ಮೂಲಕ ರೈತರಿಗೆ ಅಪಮಾನ ಮಾಡಿದ್ದಾರೆ. ಕೂಡಲೇ ಅವರು ವಾಟದ ಹೊಸಳ್ಳಿ ರೈತರಲ್ಲಿ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿದರು. ಡಾಕ್ಟರ್ ಪರಮಶಿವಯ್ಯ ವರದಿ ಪ್ರಕಾರ ಎತ್ತಿನಹೊಳೆ ನೀರು ಜಿಲ್ಲೆಗೆ ಹರಿಯುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಗರದ ಸಮೀಪದಲ್ಲಿರುವ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ನಗರಕ್ಕೆ ನೀರು ಹರಿಸಿಕೊಳ್ಳಿ, ನಮ್ಮದೇನೂ ತಕರಾರಿಲ್ಲ ಎಂದರು. ರೈತ ಮುಖಂಡ ಹರ್ಷವರ್ಧನ್ ರೆಡ್ಡಿ ಮಾತನಾಡಿ, ಗ್ರಾಮದ ನೀರು ನಮ್ಮ ರೈತರ ಜೀವನಾಡಿಯಾಗಿದೆ. ಇದನ್ನು ಉಳಿಸಿಕೊಳ್ಳಲು ಪಕ್ಷಾತೀತವಾಗಿ ಹೋರಾಟ ಮಾಡುತ್ತಿದ್ದೇವೆ, ಯಾವುದೇ ರಾಜಕೀಯ ಪ್ರೇರಿತವಾಗಿ ಅಲ್ಲ. ಈ ಹೋರಾಟಕ್ಕೆ ಶಾಸಕರು ಸೇರಿದಂತೆ ಹಲವರು ರಾಜಕೀಯ ಬಣ ಕಟ್ಟುವ ಕೆಲಸಕ್ಕೆ ಕೈ ಹಾಕುತ್ತಿರುವುದು ಸರಿಯಲ್ಲ. ನಮ್ಮ ಗ್ರಾಮದ ನೀರು ನಮ್ಮ ಹಕ್ಕು ಎಂದು ಪ್ರತಿಪಾದಿಸುತ್ತಿದ್ದೇವೆ, ಯಾವುದೇ ರಾಜಕೀಯ ಉದ್ದೇಶದಿಂದಲ್ಲ ಎಂದು ಪುನರುಚ್ಚರಿಸಿದರು. ನಾಮನಿರ್ದೇಶನ ಸದಸ್ಯ ವಾಟದ ಹೊಸಳ್ಳಿ ರೈತರಲ್ಲಿ ಕ್ಷಮೆಯಾಚಿಸದೇ ಇದ್ದಲ್ಲಿ ಗ್ರಾಮದ ರೈತರು ತಮ್ಮ ದನ ಕರುಗಳನ್ನು ಅವರ ಮನೆ ಮುಂದೆ ಕಟ್ಟಿ ಧರಣಿ ಮಾಡುವುದಾಗಿ ಎಚ್ಚರಿಸಿದರು. ವಾಟದ ಹೊಸಳ್ಳಿ ಕೆರೆಯ ನೀರಿನ ವಿಚಾರ ಇಟ್ಟುಕೊಂಡು ಮುಂಬರಲಿರುವ ನಗರಸಭೆ ಚುನಾವಣೆ ಮತಗಳಿಗೆ ಗಿಮಿಕ್ ರಾಜಕಾರಣ ಮಾಡುತ್ತಿದ್ದಾರೆ. ನೀರಿನ ವಿಚಾರವಾಗಿ ರಾಜಕಾರಣ ವಾಟದೊಸಹಳ್ಳಿ ರೈತರು ಮಾಡುತ್ತಿಲ್ಲ. ರೈತರ ಬದುಕಿನ ಹಿತಾಸಕ್ತಿಗಾಗಿ ನಮ್ಮ ರೈತರ ಹೋರಾಟವಾಗಿದೆ ಎಂದು ಹೇಳಿದ್ದಾರೆ. ವಿಚಾರ ತಿಳಿಸಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ವಿಚಾರ ಇಷ್ಟೇ. ಈಗ ಮಾನ್ಯ ಶಾಸಕರಾಗಿರ್ಬೋದು, ಈಗ ಇಲ್ಲಿ ಹೋರಾಟ ಮಾಡ್ತಾ ಇರ್ಬೋದು, ಮತ್ತೆ ಅಲ್ಲಿ ಜನ ಇರೋದು ನೀರು ಬಿಡ್ತಾರೆ, ನೀರು ತಗೊಂಡು ಹೋಗ್ತಾರೆ. ಇದರಲ್ಲಿ ನಿಮ್ಮದೇನು ತಾಕಿದ್ದಿದೆ? ಯಾಕೆ ನೀವು ಇಷ್ಟೊಂದು ವಿರೋಧ ಮಾಡ್ತಿದ್ದೀರಾ? ಇದರಲ್ಲಿ ಏನೋ ರಾಜಕೀಯ ಉದ್ದೇಶ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಹೋರಾಟಕ್ಕೆ ರಾಜಕೀಯ ಬಣ್ಣ ಕಟ್ತಿದ್ದಾರೆ. ನಾವು ಏನು, ನಮ್ಮ ಉದ್ದೇಶ ಏನು, ನಾವು ಏನು ಹೇಳಕ್ ಬರ್ತಾ ಇದೀವಿ ಅಂತ ಹೇಳಿದ್ರೆ, ಇಷ್ಟು ದಿವಸ ನಾವು ಒಂದು ಸಣ್ಣ ಪುಟ್ಟ ಅಲ್ಲಿರುವಂಥ ನಿಮ್ಮ ಕಡೆ ಮುಖಾಂತರ ನಾವು ತಿಳಿಸ್ತಿದ್ವಿ. ಅದು ಬಹುಶಃ ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ ಅನ್ಸುತ್ತೆ. ಈಗ ಅಲ್ಲಿರುವಂಥ ಕೆರೆ, ನಮ್ಮ ವಾಟದ ಹೊಸಳ್ಳಿ ಕೆರೆ
ಶೇಖರಣಾ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ. 45%ಗಿಂತ ಜಾಸ್ತಿ ಹೂಳು ತುಂಬಿಕೊಂಡಿದೆ. ಅಲ್ಲಿ ನೀರು ಕೂಡ ಸಂಗ್ರಹಣೆ ಮಾಡಿದ್ರೆ ಶೇಖರಣೆ ಆಗೋದಿಲ್ಲ ಎಂಬ ಒಂದು ವರದಿ ಕೂಡ ಈ ಸಣ್ಣ ನೀರಾವರಿ ಇಲಾಖೆಯಿಂದ ನಮಗೆ ಕೊಟ್ಟಿರ್ತಾರೆ. ಈ ಒಂದು ಏನು ಅವ್ರು ನಮ್ಗೆ ಕೊಟ್ಟಿರ್ತಾರೋ ಈ ಒಂದು ಕಾಪಿ ನಿಮಗೆಲ್ಲರೂ ನಾವು ಕೊಟ್ಟಿರ್ತೀವಿ. ಈಗ ಅವ್ರು ಏನು ಹೇಳ್ತಿದ್ದಾರೆ, ಕೆರೆ ವಿಚಾರವಾಗಿ ನಮ್ಮ ಒಂದು ಕೆರೆನೇ ಚೆನ್ನಾಗಿದೆ ಅಂತ ಅವರೊಂದು ವಿಚಾರ ಹೇಳ್ತಿದ್ದಾರೆ. ಒಂದು ಎರಡನೇದು ಬಂದು ಎತ್ತಿನ ಹೊಳೆ ನೀರನ್ನು ತಗೊಂಡು ಬಂದು ಬಿಡ್ತೀವಿ ಅಂತ. ಸ್ನೇಹಿತರೆ ನೋಡಿ, ಈ ಎತ್ತಿನ ಹೊಳೆ ಯೋಜನೆ ಎಲ್ಲಿವರೆಗೂ ಬಂದಿದೆ, ಈ ಯೋಜನೆಯ ಅಡುಗು ತೊಡಗುಗಳೇನು, ಈ ಯೋಜನೆ ಎಲ್ಲಿವರೆಗೂ ಬಂದು ನಿಂತಿದೆ, ಇದು ನಮಗೆಲ್ಲ ಸವಿಸ್ತಾರವಾಗಿ ನಮ್ಗೆ ಇದು ಎತ್ತಿನ ಹೊಳೆ ಅಂದಮೇಲೆ ನಾವು ಒಂದು ಪ್ರತಿಯೊಂದು ಒಂದು ಡೀಟೇಲ್ಸ್ ಆಗಿ ಮುಂದೆ ಹೋಗ್ಬೇಕಾದ್ರೆ ಗೊತ್ತಾಗಿದ್ದು. ಈ ಎತ್ತಿನ ಹೊಳೆ ನಮ್ಗೆ ಗೊತ್ತಿರೋಕ್ಕೆ 2013-14 ಸ್ಟಾರ್ಟ್ ಆಯಿತು. ಇಲ್ಲಿವರೆಗೂ ಸಕಲೇಶ್ಪುರದಿಂದ ಸ್ಟಾರ್ಟ್ ಆಗಿರೋದು ಇಲ್ಲಿವರೆಗೂ ಯಾವುದೇ ಒಂದು ಭಾಗಕ್ಕಾದರೂ ನೀರು ಹರಿದಿದೆಯಾ? ಮಧು ಸೂರ್ಯನಾರಾಯಣ ರೆಡ್ಡಿ ಮಾತನಾಡಿ, ಕ್ಷೇತ್ರದ ಶಾಸಕರು ನಗರದ ಸಮೀಪದ ಕೆರೆಗಳ ಅಭಿವೃದ್ಧಿಪಡಿಸಿ ಈ ಕೆರೆಗಳಿಗೆ ಎತ್ತಿನ ಹೊಳೆ ನೀರು ಹರಿಸಿ ನಗರಕ್ಕೆ ಕುಡಿಯುವ ನೀರು ಪೂರೈಸಲಿ. ವಾಟದ ಹೊಸಳ್ಳಿಯಿಂದ ನೀರು ತೆಗೆದುಕೊಂಡು ಹೋಗುವ ಅವೈಜ್ಞಾನಿಕ ಯೋಜನೆ ಕೈಬಿಡಿ. ಇಲ್ಲವಾದರೆ ನಮ್ಮ ಹೋರಾಟ ಮುಂದುವರಿಸಲಾಗುವುದು. ಶಾಸಕರು ಯಾವ ಉದ್ದೇಶಕ್ಕಾಗಿ ನಮ್ಮ ಕೆರೆಯ ನೀರಿಗೆ ಹಠಕ್ಕೆ ಬಿದ್ದಾರೆ ಎಂದು ಪ್ರಶ್ನಿಸಿದರು. ನೀರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನೀವು ಎಲ್ಲಿಂದ ತರ್ತಾ ಇದ್ರು ಅನ್ನೋದು ನೀವೇನು 24 ಗಂಟೆ ಮಾತಾಡೋ ಪ್ರತಿ ಮಾತಲ್ಲೂ ನೀವು ಮಾಧ್ಯಮದವ್ರು ಕಾಣಿಸಿದ್ರೆ ಸಾಕು, ನಾವು ನೀರು ತರಕ್ಕೆ ಹೋಗ್ತಾ ಇದೀವಿ, ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಯಾರಾದ್ರೂ ಕೇಳ್ತಾ ಇದ್ದೀರಾ? ಶಾಸಕರು ಇದು 4ನೇ ಸಲ 5ನೇ ಸಲ ನಾವು ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀವಿ, ನಮ್ಮ ಮಾಹಿತಿ ನೀವು ತಗೊಳ್ಳಿ, ನೀವು ಕುತ್ಕೊಂಡು ಮಾತಾಡಿ ಅಂತ. ಯಾವುದೂ ಇಲ್ಲ. ಇವರು ಏನು ಹೇಳ್ತಾರೆ, ನಗರದಲ್ಲಿರುವಂಥ ಜನಗಳಿಗೆ ಅವ್ರು ಹೇಳ್ತಾ ಇದ್ದಾರೆ, ಒಳಸಡಿಯವ್ರು ನೀರು ಕೊಡ್ತಾ ಇಲ್ಲ. ಯಾರಾದ್ರೂ ಕೇಳಿದಾರೆ ಯಾಕೆ ಕೊಡ್ತಾ ಇಲ್ಲ ಅಂತ? ಯಾವತ್ತೂ ಕೇಳಿದ್ದಾರೆ. ಇವತ್ತಿನವರೆಗೂ 1 ತಿಂಗಳ ಮೇಲೆ ಆಗಿದೆ, ಯಾರೂ ಬಂದು ಯಾಕೆ ನೀರು ಕೊಡ್ತಾ ಇಲ್ಲ ಅಂತ ನಮ್ಮ ಹತ್ರ ಯಾವ ಅಧಿಕಾರಿಗಳು ಕೇಳಿಲ್ಲ, ಯಾವ ಶಾಸಕರು ಕೇಳಿಲ್ಲ. ಯಾಕೆ ಸರ್ ವಾಡೋಸಳ್ಳಿ ಅವ್ರು ನೀರು ಕೊಡಬೇಕು? ವಾಡೋಸಳ್ಳಿ ಅವ್ರು ಯಾಕೆ ನೀರು ಕೊಡಬೇಕು? ನಿಮ್ಮ ಗೌರಿಬಿದನೂರು ಸುತ್ತಮುತ್ತಲು ಎಷ್ಟು ಕೆರೆ ಇದೆ ಸರ್? ನಮ್ಮ ತಾಲೂಕಲ್ಲಿ 80 ಕೆರೆ ಇದೆ. ಗೌರಿಬಿದನೂರು ಸುತ್ತಮುತ್ತಲು ಎಷ್ಟು ಕೆರೆ ಇದೆ? ಕಲ್ಲುಡಿ ಕೆರೆ ಇದೆ, ಮರಳೂರು ಕೆರೆ ಇದೆ, ಕೊಟಗಣಾಪುರ 1, 2 ಇದೆ, ಗಂಗಸಂದ್ರ ಕೆರೆ ಇದೆ, ಮುದುಗಾನಗುಡ್ಡೆ ಕೆರೆ ಇದೆ, ಪುಟಾಹಳ್ಳಿ ಕೆರೆ ಇದೆ. ಇಷ್ಟು ಕೆರೆಗಳಿದ್ದಾವಲ್ಲ, ನಿಮ್ಮ ಕೆರೆ ನೀವು ಅಭಿವೃದ್ಧಿ ಮಾಡ್ಕೊಳ್ಳಿ. ಸಿಂಪಲ್. ನಾನು ಒಂದು 2-3 ಕ್ವಶನ್ ಕೇಳ್ತೀನಿ, ದಯವಿಟ್ಟು ಶಾಸಕರ ಗಮನಕ್ಕೆ ನೀವು ತರಲೇಬೇಕು ಮಾಧ್ಯಮದವರಿಂದ. ಯಾಕೆ ಹೊಡೆದೋಸಳ್ಳಿ ಕೆರೆ ನೀರನ್ನ ಕೊಡ್ತಾ ಇಲ್ಲ ಅಂದರೆ, ಕಲ್ಲುಡಿ ಕೆರೆ ಇದೆ ಸರ್, ಹೇಳ್ತೀನಿ, ಒಂದು 250 ಮೀಟರ್ ಇರುತ್ತಾಗಲ್ಲ, ಒಂದು 250 ಮೀಟರ್ ಉದ್ದ ಇರುತ್ತಾ, ಒಂದು 10 ಅಡಿ ಇದಿರುತ್ತೆ ಸರ್, ಆಳ ಇರುತ್ತಾ? ಎಷ್ಟು ನೀರು ಇರುತ್ತೆ ಸರ್? ನಗರ ಪ್ರದೇಶದಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಇವಾಗ ವಾಸ ಮಾಡ್ತಿರುವಂಥ ಜನಗಳು ಎಷ್ಟು ಸರ್? ವಾಡದೋಸಳ್ಳಿ ಜೊತೆಗೆ ಕಲ್ಲೂಡಿ ಕೆರೆ, ಪುಟ್ಟಾರಹಳ್ಳಿ ಕೆರೆ ಕೊಟ್ಟಿದ್ದಾರೆ. ಅದೇ ಜನತಜ್ಞರು ವಾಡದೋಸಳ್ಳಿ ಕೆರೆ ಜೊತೆಗೆ ಕಲ್ಲೂಡಿ ಕೆರೆ, ಪುಟ್ಟಾರಹಳ್ಳಿ ಕೆರೆ ಕೊಟ್ಟಿದ್ದಾರೆ. ನಾನು ಸಿಂಪಲ್ ಒಂದು 2-3 ಕ್ವಶನ್ ಸರ್. ನಗರ ವ್ಯಾಪ್ತಿಗೆ ಬರುವಂಥ ಎಷ್ಟು ಜನ ವಾಸ ಇದ್ದಾರೆ ಸರ್? ಇವಾಗ ನಗರ ವ್ಯಾಪ್ತಿಯಲ್ಲಿ ಎಷ್ಟು ಸಾವಿರ ಜನ ಇರ್ಬೋದು? ಒಂದು 60,000 ಜನ ಇರ್ಬೋದು ಸರ್. ಒಂದು ದಿನಕ್ಕೆ ನೀವು ಎಷ್ಟು ಲೀಟರ್ ನೀರು ಕುಡಿತೀರಾ ಸರ್? ಶಾಸಕರು ಕೇಳ್ತಾರೆ ಕುಡಿಯೋ ನೀರಿಗಾಗಿ ಶಾಸಕರು ಕೇಳ್ತಾ ಇದ್ದಾರೆ. ಎಷ್ಟು ಲೀಟರ್ ಕುಡಿತೀರಾ ಸರ್ ನೀವು ನೀರು ದಿನಕ್ಕೆ? ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಈ ಖಾತೆಗಾಗಿ ಜನಸಾಮಾನ್ಯರ ಬಳಿ ರಕ್ತ ಹೀರುವಂತೆ ಇಲ್ಲಿನ ಅಧಿಕಾರಿಗಳು ಹಣ ಪಡೆಯುತ್ತಿದ್ದಾರೆ. ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕನ್ನಡ ಪಕ್ಷದಿಂದ ನಗರಸಭೆ ಮುಂಭಾಗ ಇಂದು ಪ್ರತಿಭಟನೆ ಮಾಡಲಾಯಿತು. ಭ್ರಷ್ಟಾಚಾರದ ವಿರುದ್ಧ ದೊಡ್ಡಬಳ್ಳಾಪುರದಲ್ಲಿ ಇಂದು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಕನ್ನಡ ಪಕ್ಷದ ಡಿಪಿ ಆಂಜನೇಯ ಅವರು, ನಗರಸಭೆಯ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲ ಭ್ರಷ್ಟ ಅಧಿಕಾರಿಗಳು ಈ ಖಾತೆಗೆ ಅರ್ಜಿ ಸಲ್ಲಿಸಿದ ಅರ್ಜಿದಾರರನ್ನು ಅಲೆದಾಡಿಸುವಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಮಧ್ಯವರ್ತಿಗಳ ಹಾವಳಿ ಹೇಳುತ್ತೀರದಾಗಿದೆ. ಮಧ್ಯವರ್ತಿಗಳ ಮೂಲಕ ಹೋದ ಅರ್ಜಿಗಳನ್ನು ಮುತುವರ್ಜಿ ವಹಿಸಿ ವಾರದೊಳಗೆ ಈ ಖಾತೆ ಮಾಡಿಕೊಡುವ ಅಧಿಕಾರಿಗಳು ಸಾಮಾನ್ಯ ಜನರಿಂದ ಹೋದ ಅರ್ಜಿಗಳನ್ನು ಮೂಟೆ ಕಟ್ಟಿ ಮೂಲೆಗೆ ಎಸೆದು ಇಲ್ಲಸಲ್ಲದ ನೆಪ ಹೇಳಿ ತಿಂಗಳಾನುಗಟ್ಟಲೆ ಜನರನ್ನು ಅಲೆದಾಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಆರೋಗ್ಯ ಇಲಾಖೆಯಲ್ಲಿಯೂ ಜನನ ಮರಣ ಪ್ರಮಾಣ ಪತ್ರ ಪಡೆಯಲು ಇಂತಿಷ್ಟು ವಸೂಲಿಯಾಗುತ್ತಿದೆ. ಈ ಹಿಂದೆ 2009ರಲ್ಲಿ ಒಳಚರಂಡಿ ಕಾಮಗಾರಿ ಪ್ರಾರಂಭವಾದಾಗ ಕನ್ನಡ ಪಕ್ಷ ಇದು ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿಯಾಗುತ್ತಿದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಾಖಲೆ ಸಮೇತ ದೂರು ನೀಡಿ ಪ್ರತಿಭಟಿಸಲಾಗಿತ್ತು.
ಆದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಾಗರಿಕರು ಇಂದು ಇಡೀ ಶಾಪ ಹಾಕುವಂತಾಗಿದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮಾನಿ ಬಳಗದಿಂದ ಬೃಹತ್ ರಕ್ತದಾನ ಶಿಬಿರ. ಸಮಾಜ ಸೇವೆಯ ಮೂಲಕ ಜನರ ಕಣ್ಮನಿಯಾಗಿರುವ, ಸಾವಿರಾರು ಜನರ ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗಿರುವ, 7,000 ವಧೂವರರಿಗೆ ಕಂಕಣ ಭಾಗ್ಯ ಕಲ್ಪಿಸಿರುವ, 6,000 ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿರುವ, ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ನಿತ್ಯ ಆಹಾರ ನೀಡಿದ, ಬಾಗೇಪಲ್ಲಿ ಕ್ಷೇತ್ರದ ಜನರ ಭಾಗ್ಯದಾತ, ಸೋಲಿಲ್ಲದ ಸರದಾರ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರ ಹುಟ್ಟುಹಬ್ಬದ ಪ್ರಯುಕ್ತ ಮೇ 7ರಂದು ಬಾಗೇಪಲ್ಲಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಬಳಗದಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಬಂದು ರಕ್ತದಾನ ಮಾಡುವ ಮೂಲಕ ದಾಖಲೆ ನಿರ್ಮಿಸಿ ಶ್ರೀಯುತರಿಗೆ ಗೌರವ ಸಲ್ಲಿಸಬೇಕೆಂದು ವಿನಂತಿ. ಶುಭ ಕೋರುವವರು ಕೆಸಿ ಚಂದ್ರಶೇಖರ್ ರೆಡ್ಡಿ, ವಕೀಲರು, ಕುರುಬರಹಳ್ಳಿ. ನಮಸ್ಕಾರ. ನಿಮ್ಮೆಲ್ಲರಿಗಾಗಿ ಒಂದು ಸಂತೋಷದ ಸುದ್ದಿ ಇದೆ. ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ವರ್ಣ ಫ್ಯಾಷನ್ ಅಂಡ್ ಆನಿಮೇಷನ್ ಸಂಸ್ಥೆಯು ವಿಭಿನ್ನ ಹಾಗೂ ಪ್ರಗತಿಪರ ಕೋರ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬಂದಿದೆ. ಈ ಸಂಸ್ಥೆಯಲ್ಲಿ ಪಿಯುಸಿ ಅಥವಾ ಡಿಗ್ರಿ ನಂತರ ಹೊಸದಾಗಿ ಕೆಲಸ ಹುಡುಕುವ ವಿದ್ಯಾರ್ಥಿಗಳು, ಹೊಸ ಕೌಶಲ್ಯಗಳನ್ನು ಕಲಿಯಲು ಇಚ್ಛಿಸುವ ಉದ್ಯೋಗವಿಲ್ಲದವರು ಹಾಗೂ ಕ್ರಿಯಾಶೀಲ ಕಲಿಕೆಗೆ ಆಸಕ್ತಿ ಇರುವ ಎಲ್ಲರಿಗೂ ಸಮರ್ಪಕವಾದ ತರಬೇತಿ ನೀಡಲಾಗುವುದು. ಇಲ್ಲಿ ನೀಡಲಾಗುವ ಪ್ರಮುಖ ಕೋರ್ಸ್ಗಳು ಫ್ಯಾಷನ್ ಡಿಸೈನಿಂಗ್, ಗ್ರಾಫಿಕ್ ಡಿಸೈನಿಂಗ್, ಆನಿಮೇಷನ್, ಬ್ಯೂಟಿಷಿಯನ್. ಈ ಕೋರ್ಸ್ಗಳ ವಿಶೇಷತೆಗಳು: ನಿಮ್ಮ ಶೈಲಿಯನ್ನು ಕೌಶಲ್ಯವಾಗಿ ರೂಪಿಸಿಕೊಳ್ಳುವ ಅವಕಾಶ, ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆ, ಅನುಭವ ಹೊಂದಿದ ಅಧ್ಯಾಪಕರು, ಅನುವುಗೊಳ್ಳುವ ಶುಲ್ಕ ಹಾಗೂ ಆರ್ಥಿಕ ಸಹಾಯ ವ್ಯವಸ್ಥೆ, ವೈವಿಧ್ಯಮಯ ತರಬೇತಿ ವೇಳಾಪಟ್ಟಿ, ಉದ್ಯೋಗಾವಕಾಶಗಳೊಂದಿಗೆ ಮಾರ್ಗದರ್ಶನ. ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಈ ಅತ್ಯುತ್ತಮ ಅವಕಾಶವನ್ನು ಕೈಮಿಟುಕದಾಗಿ ಬಿಡದೆ ತಕ್ಷಣ ಸಂಪರ್ಕಿಸಿ. ಪ್ರವೇಶ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9164151991. ಮತ್ತೊಂದು ಸಂಖ್ಯೆ 9980979131. ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮಾನಿ ಬಳಗದಿಂದ ಬೃಹತ್ ರಕ್ತದಾನ ಶಿಬಿರ. ಸಮಾಜ ಸೇವೆಯ ಮೂಲಕ ಜನರ ಕಣ್ಮಣಿಯಾಗಿರುವ, ಸಾವಿರಾರು ಜನರ ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗಿರುವ, 7,000 ವಧೂವರರಿಗೆ ಕಂಕಣ ಭಾಗ್ಯ ಕಲ್ಪಿಸಿರುವ, 6,000 ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿರುವ, ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ನಿತ್ಯ ಆಹಾರ ನೀಡಿದ, ಬಾಗೇಪಲ್ಲಿ ಕ್ಷೇತ್ರದ ಜನರ ಭಾಗ್ಯದಾತ, ಸೋಲಿಲ್ಲದ ಸರದಾರ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರ ಹುಟ್ಟುಹಬ್ಬದ ಪ್ರಯುಕ್ತ ಮೇ 7ರಂದು ಬಾಗೇಪಲ್ಲಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಬಳಗದಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಬಂದು ರಕ್ತದಾನ ಮಾಡುವ ಮೂಲಕ ದಾಖಲೆ ನಿರ್ಮಿಸಿ ಶ್ರೀಯುತರಿಗೆ ಗೌರವ ಸಲ್ಲಿಸಬೇಕೆಂದು ವಿನಂತಿ. ಶುಭ ಕೋರುವವರು ಜಿವಿ ಸುರೇಂದ್ರ, ಕಾಂಗ್ರೆಸ್ ಮುಖಂಡರು ಹಾಗೂ ಪ್ರಥಮ ಗುತ್ತಿಗೆದಾರರು, ಚೇಳೂರು, ಮತ್ತು ಜೆಎನ್ ಜಾಲಾರಿ, ಅಧ್ಯಕ್ಷರು, ಹಾಲು ಉತ್ಪಾದಕರ ಸಹಕಾರ ಸಂಘ, ಚೇಳೂರು. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು, ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು, ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಹಣ ಕೊಟ್ಟರಷ್ಟೇ ಇಲ್ಲಿ ಜನನ ಮತ್ತು ಮರಣ ದೃಢೀಕರಣ ಪತ್ರ ನೀಡ್ತಾರಂತೆ. ಅಧಿಕಾರಿಯೊಬ್ಬ ರಾಜಾರೋಷವಾಗಿ ಸಾರ್ವಜನಿಕರಿಂದ ಹಣ ಪಡೆಯುತ್ತಿರುವ ವಿಡಿಯೋ ವೈರಲ್ ಆಗಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಜನನ ಮತ್ತು ಮರಣ ಶಾಖೆಯಲ್ಲಿ ಕೇಸ್ ವರ್ಕರ್ ಮೋಹನ್ ಎಂಬಾತ ಯಾವುದೇ ರಸೀದಿ ನೀಡದೆ ಹಣ ಜೇಬಿಗಿಳಿಸುತ್ತಿರುವ ವಿಡಿಯೋ ಸೆರೆಯಾಗಿದೆ. ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ಕಚೇರಿಯಲ್ಲಿ ಕುಳಿತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ರಸೀದಿ ಹಾಕದೆ ಸರ್ಕಾರಕ್ಕೆ ದೋಖಾ ಮಾಡಲಾಗುತ್ತಿದೆ. ಜನನ ಮತ್ತು ಮರಣ ಪತ್ರ ಪಡೆಯಲು 100 ರೂನಿಂದ 1000ವರೆಗೆ ಕೊಡಬೇಕಂತೆ. ಇಲ್ಲದಿದ್ದರೆ ಸರ್ಟಿಫಿಕೇಟ್ ಸಿಗುವುದಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಸತ್ತೋದ್ರೂ ಹುಟ್ಟಿದ್ರೂ ಸರ್ಟಿಫಿಕೇಟ್ ತೆಗೆದುಕೊಳ್ಳೋಕೆ ಇಲ್ಲಿ ಲಂಚ ಕೊಡಬೇಕು. ಮೋಹನ್ ಎಂಬ ಅಧಿಕಾರಿ ಹಣ ತೆಗೆದುಕೊಳ್ಳುತ್ತಿರುವುದನ್ನು ನಾವು ಮೊಬೈಲ್ ಮೂಲಕ ವಿಡಿಯೋ ಮಾಡಿದ್ದೇವೆ. ಹಣ ತೆಗೆದುಕೊಂಡರೆ ಕಡ್ಡಾಯವಾಗಿ ರಸೀದಿ ಕೊಡಬೇಕು. ಆದರೆ ಯಾವುದೇ ರಸೀದಿ ನೀಡದೆ ಅಧಿಕಾರಿಗಳು ಹಣ ತೆಗೆದುಕೊಂಡು ಸರ್ಟಿಫಿಕೇಟ್ ನೀಡುತ್ತಾರೆ. ತಾಲೂಕು ಕಚೇರಿಯಲ್ಲಿ ದುಡ್ಡು ಕೊಟ್ಟರಷ್ಟೇ ಕೆಲಸ ಆಗುತ್ತಿದೆ, ಇಲ್ಲ ಅಂದರೆ ಯಾವುದೇ ಕೆಲಸಗಳು ಆಗುವುದಿಲ್ಲ. ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಅಧಿಕಾರಿಗಳ ವರ್ತನೆ ಮಿತಿ ಮೀರಿದೆ ಎಂದು ಕಿಡಿಕಾರಿದರು. ತಹಶೀಲ್ದಾರ್ ಕಚೇರಿ, ಜನನ ಮತ್ತು ಮರಣ ಶಾಖೆ, ಸೋತೋದವ್ರಿಗೂ ಸರ್ಟಿಫಿಕೇಟ್ ಕೊಡ್ತಾರ, ಊಟದವ್ರಿಗೂ ಸರ್ಟಿಫಿಕೇಟ್ ಕೊಡ್ತಾರ. ಊಟದವ್ರು ಸರ್ಟಿಫಿಕೇಟ್ ತಗೋಬೇಕು ಹೋದ್ರು ದುಡ್ಡು ಕೊಡ್ಬೇಕಂತ, ಸೋತೋದವ್ರು ತಗೋಬೇಕು ಹೋದ್ರು ಕೊಡ್ಬೇಕಂತ. ದುಡ್ಡೇ ಈಸಿ ಜೋಬ್ಗಾಕತ್ತಾ ಇದ್ರು. ಅದನ್ನು ವಿಡಿಯೋನು ಮಾಡಿದೆ. ಯಾಕಪ್ಪ ನೀನು ದುಡ್ಡು ಇಸ್ಕೊತಾ ಇದೆಯಲ್ಲ, ಇದು ಏನಕ್ಕೆ ಅಂದಾಗ ಫೀಜು ಅಂದರು. ಫೀಜು ಆದಮೇಲೆ ಸರ್ಕಾರದ ನಿಯಮಾನುಸಾರವಾಗಿ ಅದಕ್ಕೆ ರೆಸಿಪ್ಟ್ ಹಾಕ್ಬೇಕಲ್ವಾ, ರಸೀದಿ ಕೊಡಬೇಕಲ್ವಾ ಅಂತ ಕೇಳಿದೆ. ಇಲ್ಲ ನಾವು ಒಂದ್ಸತಿ ಹಾಕತ್ತೀವಿ. ಅದೇ ಕೂಡಲೇ ನಾನು ತಹಶೀಲ್ದಾರ್ಗೆ ದೂರವಾಣಿ ಮುಖಾಂತರವಾಗಿ ಸಂಪರ್ಕ ಮಾಡಿದೆ. ತಹಶೀಲ್ದಾರ್ರವ್ರೆ ಈ ರೀತಿಯಾಗಿ ಈಸ್ಕೊಂಡು ಜೋಬ್ಗಾಕತ್ತವ್ರೆ, ಯಾವಾಗಲೂ ಒಂದು ಸತಿ ಹಾಕಿದ್ರೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು, ಇವತ್ತು ಎಷ್ಟು ರಸೀದಿ ಹಾಕವ್ರೆ, ಎಷ್ಟು ಅರ್ಜಿಗಳನ್ನು ವಿಲೇವಾರಿ ಮಾಡವ್ರೆ, ಎಷ್ಟು ಇದು ಫೀಜು ತೆರಿಗೆ ಇವರಿಗೆ ಬಂತು ಅಂತಕ್ಕಂಥದ್ದು ಗೊತ್ತಾಗದು ಬೇಡವಾ? ಇದೇನಿದು ವ್ಯವಸ್ಥೆ ಅಂತ ಕೇಳಿದಾಗ ನಮ್ಮಲ್ಲಿ ಆ ಥರ ವ್ಯವಸ್ಥೆ ಇಲ್ಲ. ಅದೇ ತಕ್ಷಣ ಅರ್ಜಿ ವಿಲೇವಾರಿ ಮಾಡಬೇಕಾದ್ರೆ ಅವ್ರಿಗೆ ರಸೀದಿ ಯಾಕೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ರು. ಇಲ್ಲ ನೀವು ತಕ್ಷಣ ಈಗ ಜನನ ಮರಣ ಶಾಖೆಗೆ ಬರಬೇಕು ಅಂತ ಹೇಳಿದಾಗ, ಇಲ್ಲ ರಘುವರೇ ನಾನು ಇದರಲ್ಲಿದ್ದೀನಿ, ಬೆಂಗಳೂರಲ್ಲಿದ್ದೀನಿ, ಕೋರ್ಟ್ ವಿಚಾರದಲ್ಲಿ ಅಂತ ಹೇಳಿದ್ರು. ತಹಸೀಲ್ದಾರ್ ಮಾತಿಗೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಸಾರ್ವಜನಿಕರ ಕೆಲಸ ಕಾರ್ಯಗಳು ವರ್ಷ ಕಳೆದರೂ ಆಗುವುದೇ ಇಲ್ಲ. ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ತಾಲೂಕಿನಿಂದ ಗೇಟ್ ಪಾಸ್ ಕೊಡಬೇಕು. ಸಾರ್ವಜನಿಕರಿಂದ ಹಣ ಲೂಟಿ ಮಾಡುತ್ತಿರುವ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ಕಲಬುರಗಿ CET ಪರೀಕ್ಷೆ ನಂತರ ಇದೀಗ ನೀಟ್ನಲ್ಲೂ ಬ್ರಾಹ್ಮಣ ವಿದ್ಯಾರ್ಥಿ ಜನಿವಾರ ತೆಗೆಸಿದ ಘಟನೆ ನಡೆದಿದೆ ಎಂದು ಆರೋಪಿಸಿ ವಿಜಯಪುರ ವಿಪ್ರ ಸಮುದಾಯದ 100 ಮಂದಿ ವಿಜಯಪುರದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ವಿಜಯಪುರ ಶಿವಗಣೇಶ ಸರ್ಕಲ್ನಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ವಿಪ್ರ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ವಿಪ್ರ ಸಮುದಾಯದ ಚಂದ್ರಮೌಳಿ ಮಾತನಾಡಿ, ವೈದ್ಯಕೀಯ, ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಭಾನುವಾರ ನಡೆದ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಗೆ ನಗರದ ಸೆಂಟ್ ಮೇರಿ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಾದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಯೊಬ್ಬರ ಜನಿವಾರ ತೆಗೆಸಿದ ಪ್ರಸಂಗ ನಡೆದಿದೆ.
ಈ ವಿಚಾರ ತಿಳಿಯುತ್ತಲೇ ಬ್ರಾಹ್ಮಣ ಸಮಾಜದ 100 ಜನರು ಮುಖ್ಯ ರಸ್ತೆಯಲ್ಲಿರುವ ಪರೀಕ್ಷಾ ಕೇಂದ್ರದ ಮುಂದೆ ಸೇರಿ ಪ್ರತಿಭಟನೆ ನಡೆಸಿದರು. ನಮ್ಮ ಬ್ರಾಹ್ಮಣ ಸಮುದಾಯದವರು ಸಹ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಂದು ಖೇದವಾದ ಸಂಗತಿ ಏನಪ್ಪ ಅಂದರೆ, ಯಾವುದೇ ಒಂದು ಮತ ಆಗ್ಬೋದು, ಎಲ್ಲ ಮತಗಳು ಒಂದೇ, ಎಲ್ಲ ಮತಗಳಿಗೂ ಸಹ ಒಂದೇ ಕಾನೂನು ಇರಬೇಕು. ಒಂದು ಮತಕ್ಕೆ ಒಂದು ಕಾನೂನು, ಒಂದು ಮತಕ್ಕೆ ಒಂದು ಕಾನೂನು ಮಾಡಬಾರ್ದು. ಇವತ್ತು ನಮ್ಮ ಬ್ರಾಹ್ಮಣ ಸಮುದಾಯದ ಒಂದು ಎಕ್ಸಾಮ್ಗೆ ಜನವಾರ ತೆಗೆಸಿ ಒಳಗಡೆಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಅನ್ನೋದು ತುಂಬ ವಿಷಾದ ಆಗ್ತಾ ಇದೆ. ಎಲ್ಲ ಸಮುದಾಯಕ್ಕೂ ತನ್ನದೇ ಆದ ಧಾರ್ಮಿಕ ವಿಧಿವಿಧಾನಗಳು ಇರುತ್ತವೆ. ಅದಕ್ಕೆ ಧಕ್ಕೆ ಬಾರದಂತೆ ಸರ್ಕಾರ ಮತ್ತು ಅಧಿಕಾರಿಗಳು ನೋಡಿಕೊಳ್ಳಬೇಕು. ಜನಿವಾರ ತೆಗೆಸುವುದು ಎಂದರೆ ವಿಪ್ರ ಸಮುದಾಯಕ್ಕೆ ಅಪಮಾನ ಮಾಡಿದಂತೆ. ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಎಂದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ಒಳ ಮೀಸಲಾತಿ ಗಣತಿಯಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಂಬಂಧಿತ ಉಪಜಾತಿಗಳನ್ನು ಛಲವಾದಿ ವಲಯ ಎಂದು ನಮೂದಿಸುವ ಮೂಲಕ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ನಮ್ಮ ಹಕ್ಕು ಪಡೆಯಲು ಸಹಕರಿಸಬೇಕೆಂದು ಸೊಣ್ಣಪ್ಪನಹಳ್ಳಿ ರಮೇಶ್ ಮನವಿ ಮಾಡಿದರು. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೋಣ್ಣಪ್ಪನಹಳ್ಳಿ ರಮೇಶ್ ಅವರು, ರಾಜ್ಯ ಸರ್ಕಾರ ಸಮುದಾಯಗಳ ನೈಜ ಸ್ಥಾನ, ಅಭಿವೃದ್ಧಿ ತಿಳಿಯಲು ನಾಗಮೋಹನ್ ದಾಸ್ ಆಯೋಗದ ಮೂಲಕ ಸಮೀಕ್ಷೆಗೆ ಮುಂದಾಗಿದ್ದು, ಮನೆ ಬಾಗಿಲಿಗೆ ಬರುವ ಶಿಕ್ಷಕರ ಬಳಿ ಮೂಲ ಜಾತಿಯನ್ನು ಹೊಲೆಯ, ಛಲವಾದಿ ಎಂದು ಸ್ಪಷ್ಟವಾಗಿ ನಮೂದಿಸುವ ಮೂಲಕ ಸಮುದಾಯದವರು ಸಹಕರಿಸಬೇಕು ಎಂದರು. ಗೂಳ್ಯ ಹನುಮಣ್ಣ ಮಾತನಾಡಿ, ಸರ್ವೋಚ್ಚ ನ್ಯಾಯಾಲಯ 2024 ಆಗಸ್ಟ್ 1ರಲ್ಲಿ ಆಯಾ ರಾಜ್ಯಗಳಿಗೆ ದತ್ತಾಂಶದ ಮಾನದಂಡ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ನೀಡಿದ್ದು, ರಾಜ್ಯ ಸರ್ಕಾರ ಈ ಹಿಂದಿನ ಸರ್ಕಾರಗಳು ಮಾಡಿದ್ದ ಲೋಪಗಳನ್ನು ಸರಿಪಡಿಸಲು ಸಮೀಕ್ಷೆಗೆ ಮುಂದಾಗಿದ್ದು, ಸಮುದಾಯದ ಬಂಧುಗಳು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಮೂಲ ಜಾತಿಯನ್ನು ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಎಂದು ನಮೂದಿಸದೆ ಹೊಲೆಯ ಎಂದು ನಮೂದಿಸಬೇಕಿದೆ ಎಂದರು. ಏನಿವತ್ತು ನಾವು ಒಳ ಮೀಸಲಾತಿ ವಿಚಾರವಾಗಿ ನಾವು ಛಲವಾದಿ ಮಹಾಸಭಾದಿಂದ ಒಂದು ಸಭೆಯನ್ನು ಕರೆದಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ. ಆ ಪತ್ರಿಕಾಗೋಷ್ಠಿ ಏನು ವಿಚಾರ ಅಂತಂದರೆ, 1931ರಲ್ಲಿ ಜಾತಿ ಗಣತಿ ಆಗಿತ್ತು. ಜಾತಿ ಗಣತಿ ಆದಮೇಲೆ 94 ವರ್ಷ ಆಗಿದೆ, ಇದುವರೆಗೂ ಜಾತಿ ಗಣತಿ ಆಗಿಲ್ಲ. ಏನು ಈ ಸರ್ಕಾರದಲ್ಲಿ ಏಕಸದಸ್ಯ ಪೀಠ ಏನು ತೀರ್ಮಾನ ತಗೊಳ್ಳುತ್ತೆ ಅಂತಂದರೆ, ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏನು ಈ ಒಂದು ಅವೈಜ್ಞಾನಿಕವಾಗಿ ಆಗಿರ್ತಕ್ಕಂಥ ಒಳ ಮೀಸಲಾತಿ ಮತ್ತು ಜಾತಿ ಗಣತಿಯನ್ನು ಸರಿಪಡಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಪರಿಶಿಷ್ಟ ಜಾತಿಯಲ್ಲಿ 101 ಕ್ಯಾಸ್ಟ್ಗಳು ಬರ್ತವೆ. 101 ಕ್ಯಾಸ್ಟ್ಗಳಲ್ಲಿ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ತುಳಿತಕ್ಕೊಳಗಾಗಿರೋರು ವಲಯ ಮಾದಿಗ. ಅದರಲ್ಲಿ ಹೆಚ್ಚಿನ ಒಂದು ಬೇರೆ ಜಾತಿಗಳು ನಮ್ಮ ಮೀಸಲಾತಿಯನ್ನು ಬಳಸ್ಕೊತಾ ಇದ್ದಾರೆ. ಹಾಗಾಗಿ ನಮ್ಮ ಎರಡು ಗುಂಪುಗಳು ಸೇರಿಕೊಂಡು ಇದೇನೇ ಆಗಲಿ ಸರಿಪಡಿಸ್ಬೇಕಂತ ಹೇಳ್ಬಿಟ್ಟು ಹೋರಾಟಗಳು ನಡೆಸ್ತಾರೆ. ಹೋರಾಟಗಳು ನಡೆಸಿದಾಗ ಈಗ ಹೆಚ್ಚಿನ ರೀತಿಯಲ್ಲಿ ವಲಯ ಮಾದಿಗೆ ಇಬ್ಬರಿಗೂ ಗೊಂದಲ ಆಗಿ ಈ ಒಂದು ಜಾತಿ ಗಣತಿ ಆಗಲೇಬೇಕಂತ ಹೇಳ್ಬಿಟ್ಟು ಏಕಸದಸ್ಯ ಪೀಠ ತೀರ್ಮಾನ ತಗೊಂಡು ಈ ಒಂದು ನಿರ್ಧಾರಕ್ಕೆ ಬರ್ತವೆ. ಆಗ ವೈಜ್ಞಾನಿಕವಾಗಿ ಆಗಸ್ಟ್ 2024ರಂದು ಒಂದು ಆದೇಶ ಹೊರಡಿಸಿ ಆ ಆದೇಶದಲ್ಲಿ ತೀರ್ಮಾನ ತಗೊಳ್ಳುತ್ತೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028.
ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮಾನಿ ಬಳಗದಿಂದ ಬೃಹತ್ ರಕ್ತದಾನ ಶಿಬಿರ. ಸಮಾಜ ಸೇವೆಯ ಮೂಲಕ ಜನರ ಕಣ್ಮನಿಯಾಗಿರುವ, ಸಾವಿರಾರು ಜನರ ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗಿರುವ, 7,000 ವಧೂವರರಿಗೆ ಕಂಕಣ ಭಾಗ್ಯ ಕಲ್ಪಿಸಿರುವ, 6,000 ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿರುವ, ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ನಿತ್ಯ ಆಹಾರ ನೀಡಿದ, ಬಾಗೇಪಲ್ಲಿ ಕ್ಷೇತ್ರದ ಜನರ ಭಾಗ್ಯದಾತ, ಸೋಲಿಲ್ಲದ ಸರದಾರ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರ ಹುಟ್ಟುಹಬ್ಬದ ಪ್ರಯುಕ್ತ ಮೇ 7ರಂದು ಬಾಗೇಪಲ್ಲಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಬಳಗದಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಬಂದು ರಕ್ತದಾನ ಮಾಡುವ ಮೂಲಕ ದಾಖಲೆ ನಿರ್ಮಿಸಿ ಶ್ರೀಯುತರಿಗೆ ಗೌರವ ಸಲ್ಲಿಸಬೇಕೆಂದು ವಿನಂತಿ. ಶುಭ ಕೋರುವವರು ಕೆ. ಸಹದೇವರೆಡ್ಡಿ, ಕಾಂಗ್ರೆಸ್ ಮುಖಂಡರು ಹಾಗೂ ಪ್ರಗತಿಪರ ರೈತ ಮುಖಂಡರು, ಬೈರಪ್ಪನಹಳ್ಳಿ, ಚೇಳೂರು ತಾಲೂಕು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮಾನಿ ಬಳಗದಿಂದ ಬೃಹತ್ ರಕ್ತದಾನ ಶಿಬಿರ. ಸಮಾಜ ಸೇವೆಯ ಮೂಲಕ ಜನರ ಕಣ್ಮಣಿಯಾಗಿರುವ, ಸಾವಿರಾರು ಜನರ ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗಿರುವ, 7,000 ವಧೂವರರಿಗೆ ಕಂಕಣ ಭಾಗ್ಯ ಕಲ್ಪಿಸಿರುವ, 6,000 ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿರುವ, ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ನಿತ್ಯ ಆಹಾರ ನೀಡಿದ, ಬಾಗೇಪಲ್ಲಿ ಕ್ಷೇತ್ರದ ಜನರ ಭಾಗ್ಯದಾತ, ಸೋಲಿಲ್ಲದ ಸರದಾರ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರ ಹುಟ್ಟುಹಬ್ಬದ ಪ್ರಯುಕ್ತ ಮೇ 7ರಂದು ಬಾಗೇಪಲ್ಲಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಬಳಗದಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಬಂದು ರಕ್ತದಾನ ಮಾಡುವ ಮೂಲಕ ದಾಖಲೆ ನಿರ್ಮಿಸಿ ಶ್ರೀಯುತರಿಗೆ ಗೌರವ ಸಲ್ಲಿಸಬೇಕೆಂದು ವಿನಂತಿ. ಶುಭ ಕೋರುವವರು ಲಕ್ಷ್ಮೀಪತಿ ರೆಡ್ಡಿ, ತೋಲಪಲ್ಲಿ, ಕಾಂಗ್ರೆಸ್ ಮುಖಂಡರು. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪಾವಗಡ ಗುರುಕುಲ ಶಾಲೆ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುನಿಸ್ವಾಮಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಶಿಕ್ಷಣ ಮುಖ್ಯ. ಶಿಕ್ಷಣ ವಿದ್ಯಾರ್ಥಿಗಳ ಜೀವನ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ ಎಂದರು. ಪ್ರಾಂಶುಪಾಲ ಶ್ರೀರಾಮುಲು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಮುಖ್ಯ ಘಟ್ಟವಾಗಿದ್ದು ಮುಂದಿನ ಭವಿಷ್ಯ ರೂಪುಗೊಳ್ಳುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ 140ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು.
ಶಂಕರಾಚಾರ್ಯರು ಹಿಂದೂ ಧರ್ಮಕ್ಕಾಗಿ ನೀಡಿರುವ ಕೊಡುಗೆ ಅಪಾರ ಎಂಬುದನ್ನು ಅರಿಯಬೇಕಾಗಿದೆ ಎಂದು ವಿಜಯಪುರ ವಿಪ್ರ ಮುಖಂಡ ಗುರು ಶರ್ಮಾ ಹೇಳಿದರು. ವಿಜಯಪುರ ವಿಪ್ರ ಸೇವಾ ವೇದಿಕೆಯಿಂದ ಆಯೋಜಿಸಿದ್ದ ಶ್ರೀಶಂಕರ ಜಯಂತಿ ಮೆರವಣಿಗೆಯಲ್ಲಿ ಮಾತನಾಡಿದ ಅವರು, ಶಂಕರರ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು ಮುಂದಿನ ಪೀಳಿಗೆಗೂ ಅತ್ಯುತ್ತಮ ತತ್ವಾದರ್ಶಗಳಾಗಿ ಉಳಿದುಕೊಳ್ಳಲಿವೆ ಎಂದು ತಿಳಿಸಿದರು. ಶಂಕರಾಚಾರ್ಯರು ದೇಶದ ಉದ್ದಗಲಕ್ಕೂ ಸಂಚರಿಸಿ ರಾಷ್ಟ್ರದ 4 ಭಾಗಗಳಲ್ಲಿಯೂ ಪೀಠಗಳನ್ನು ಸ್ಥಾಪಿಸಿದ್ದು ವಿಭಿನ್ನತೆಯಿಂದ ಕೂಡಿದೆ. ಶಂಕರರು ಹಿಂದೂ ಧರ್ಮ ಬೆಳವಣಿಗೆಗಾಗಿ ತೊಡಗಿದ ಪರಿಯೇ ವಿಶೇಷವಾಗಿದೆ. ಯುವಕರಲ್ಲಿ ಧರ್ಮ ಜಾಗೃತಿ ಹೆಚ್ಚಾಗಬೇಕಾದ ಅವಶ್ಯಕತೆ ಇದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನೂತನ ಜಿಲ್ಲಾ ಪ್ರತಿನಿಧಿ LLT ಮಂಜುನಾಥ್ ಹಾಗೂ ಉಳಚಕೊಂಬಿ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ YG ಮುರಳಿ, ವಿಪ್ರ ಮುಖಂಡ ನಾಗರಾಜ್ ಅವರನ್ನು ಸನ್ಮಾನಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭ್ರಷ್ಟಾಚಾರ ನಿಗ್ರಹಕ್ಕೆ ಸಾರ್ವಜನಿಕರ ಸಹಕಾರವು ಮುಖ್ಯ ಎಂದ ಉಪ ಲೋಕಾಯುಕ್ತ KN ಫಣೀಂದ್ರ. ಭ್ರಷ್ಟ ಅಧಿಕಾರಿಗಳು ಜೈಲಿನಲ್ಲಿರಬೇಕು, ಇಲಾಖೆಯಲ್ಲಿ ಅಲ್ಲ ಎಂದ ಲೋಕಾಯುಕ್ತರು. ಜಾತಿ ಗಣತಿಯಲ್ಲಿ ಸಮುದಾಯದವರು ಮಾದಿಗ ಎಂದೇ ನಮೂದಿಸಲು ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಮನವಿ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮುದಾಯದವರನ್ನು ಕೋರಿದ ನಾಯಕ. ವಾಟದೊಸಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ವಾಟದೊಸಳ್ಳಿ ಕೆರೆ ಅಚ್ಚುಕಟ್ಟುದಾರರು. ನಗರಸಭೆ ನಾಮನಿರ್ದೇಶನ ಸದಸ್ಯನ ಕ್ಷಮೆ ಯಾಚನೆಗೆ ರೈತರ ಆಗ್ರಹ. ದೊಡ್ಡಬಳ್ಳಾಪುರ ನಗರಸಭೆಯ ಭ್ರಷ್ಟಾಚಾರಕ್ಕೆ ಖಂಡನೆ. ಈ ಖಾತೆ ಪಡೆಯಲು 40,000 ಲಂಚ ಆರೋಪ. ನಗರಸಭೆಗೆ ಮುತ್ತಿಗೆ ಹಾಕಿ ಕನ್ನಡ ಪಕ್ಷದಿಂದ ಪ್ರತಿಭಟನೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.